ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಅಂಗಡಿಲಿ ತುಂಬಾ ಪ್ರಾಡಕ್ಟ್ಗಳನ್ನ ತರ್ತೀವಿ. ಮಕ್ಕಳಿಗೆ ಅಂತ ತಿನ್ನೋಕ್ಕೆ ಥರ ಅಂಥ ವಸ್ತುಗಳಲ್ಲಿ ಎಷ್ಟೊಂದು ಇದಾಗಿರುತ್ತೆ ನೋಡಿ. ಹುಳ ಆಗಿದೆ ಮ್ಯಾಗಿ ಪ್ಯಾಕೆಟ್ ತಂದಿರೋದು. ಯಾರೂ ಮಕ್ಕಳಿಗೆ ಕೊಡೋದನ್ನು ಮುಂಚೆನೇ ಯೋಚನೆ ಮಾಡಿ ಒಳ್ಳೆ ಪ್ರಾಡಕ್ಟ್ನ ತಂದು ಮಕ್ಕಳಿಗೆ ಕೊಡಿ. ಮ್ಯಾಗಿ ಇಪ್ಪಿ ನೂಡಲ್ಸ್ ಅದನ್ನು ತಂದಿದ್ದು ನಮ್ಮ ಮನೆ ಮಕ್ಕಳಿಗೆ ತಂದಿದ್ದು. ಈ 4-5 ಪ್ಯಾಕೆಟಲ್ಲೂ ಕೂಡ ಎಲ್ಲ ಹುಳ ಆಗಿ ಬೂಸ್ಟ್ ಬಂದೋಗಿತ್ತು. ಇದನ್ನೆಲ್ಲ ಕೇಳಕ್ಕೆ ಹೋದರೆ ಸುಮ್ಮನೆ ಸಮಸ್ಯೆ ಅಂತೇಳ್ಬಿಟ್ಟು ನಾವು ತಂದಿದ್ದನ್ನು ಅಂಗಡಿಗೆ ವಾಪಸ್ ಕೊಟ್ವಿ. ಅವರು ವಾಪಸ್ ಇಸ್ಕೊಂಡ್ಬಿಟ್ಟು ಯಾರಿಗೂ ಹೇಳಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ ಅಂತ ಹೇಳಿದರು. ಹೋಗಲಿ, ನಾವು ದೊಡ್ಡದು ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಆದ್ವಿ. ಇವತ್ತಿನ ಪೂಜೆ ಎಲ್ಲ ಆಯಿತು. ಶುಕ್ರವಾರದ ಸಂಜೆ ಲಾಗ್ ಶುರು ಮಾಡ್ತಾಯಿದ್ದೀನಿ. ಶುಕ್ರವಾರ ಇವತ್ತು ಸಂಜೆ ನಾನು ಲಾಗ್ ಶುರು ಮಾಡ್ತಿದ್ದೀನಿ. ಇವಾಗ ತಾನೇ ಪೂಜೆ ಮಾಡಿದೆ. ಶುಕ್ರವಾರ ಎಲ್ಲ ತೊಳೆದು ಇವಾಗ ಪೂಜೆ ಮಾಡಿದೆ. ಯಾಕಂದರೆ ಇಲ್ಲಿ ಒಬ್ಬರು ತೀರ್ಕೊಂಡಿದ್ರು, ಹಂಗಾಗಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಮನೆಯೆಲ್ಲ ಪೂಜೆ ಮಾಡಿದೆ. ಇವಾಗಿನ್ನು ನೋಡಿ ಜಸ್ಟ್ ಪೂಜೆ ಮಾಡಿದ್ದೀನಿ. ಗ್ರೇವಿ ಹೆಂಗೈತ್ರಿ ಹೇಳ್ರಿ? ಹಾಂ, ಟೇಸ್ಟ್ ಹಾಂ ಸೂಪರ್ ಇದೆಯಾ? ಇನ್ನೊಂದ್ಸತಿ ಅಷ್ಟೇನಾ? ಪದೇ ಒಂದು ಸ್ಮೋರ. ಥ್ಯಾಂಕ್ ಯು. ಗ್ರೇವಿ ಎಣ್ಗಾಯಿ ಚೆನ್ನಾಗಿದೆ ಅಂತಂದರು, ಖುಷಿ ಆಯಿತು. ಡೈಲಿ ಇದೊಂದು ನಂದು ರೊಟೀನ್ ಅಂತಲೇ ಹೇಳ್ಬೋದು. ಏನು ಮಾಡಿದರೂ ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇರ್ತೀನಿ. ನನಗದೇನೋ ಸಮಾಧಾನ ಇಲ್ಲ, ನಾನೇ ಚೆನ್ನಾಗಿ ಮಾಡಿಲ್ವೇನೋ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಹಂಗಾಗಿ ನಮ್ಮ ಮನೆಯವರಿಗೆ ಏನು ಮಾಡಿಕೊಟ್ರು ಪದೇ ಕೇಳ್ತಾ ಇರ್ತೀನಿ, ಹೆಂಗಿದೆ. ಅವರು ಆನೆಸ್ಟಾಗಿ ಹೇಳ್ತಾರಪ್ಪ, ಹಂಗೇನಿಲ್ಲ. ಅವರು ಚೆನ್ನಾಗಿದೆ ಅಂತಾರೆ, ಇಲ್ಲಾಂದರೆ ಚೆನ್ನಾಗಿಲ್ಲ, ಇದು ಮಾಡೋಕ್ಕೆ ಹೋಗಬೇಡ ಅಂತಾರೆ. ಇವತ್ತು ಚೆನ್ನಾಗಿದೆ ಅಂದರು, ಖುಷಿ ಆಯಿತು. ಏನ್ರಿ, ಇಷ್ಟ ಆಯ್ತು ಹಂಗಾರೆ? ಸರಿ ಆಯಿತು, ಥ್ಯಾಂಕ್ಸ್. ಜೂಕು ಮರಿ ಯಾಕೆ ಹಾಂ ಮುಂದಕ್ಕೆ ಬಿಡ್ತಾ ಇಲ್ಲ? ಜೂಕು ಮುಂದಕ್ಕೆ ಬಿಡ್ತಿಲ್ಲ ನನ್ನ, ಆ ಕಡೆಗೆ ಈ ಕಡೆಗೆ ಅಲ್ಲಾಡೋಕ್ಕೆ. ನಾನು ಆ ಗೇಟ್ ತೆಗಿಯಕ್ಕೆ ಬರಲ್ಲಲ್ಲ ಅವ್ವ, ಕತ್ ನೋವಾಗಲ್ಲ ನಿನಗೆ? ಹಂಗೆ ಮಾಡ್ತೀಯಲ್ಲ. ದೂರದಿಂದ ನಮ್ಮನ್ನು ನೀಡಿ, ದೂರದಿಂದ ನೀಡಿ. ಆಫ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಜೋಳ ತಂದಿದ್ರು ನಮ್ಮ ಮನೆಯವರು. ಇದನ್ನು ನೆನ್ನೆ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ನೆನ್ನೆನೂ ಒಣಗಿಸ್ದೆ. ಇವತ್ತೊಂದು ದಿನ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸೋಣ ಅಂತೇಳಿ ಮಿಷಿನ್ಗೆ ಹಾಕ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನೂ ಇಲ್ಲ ಇದರಲ್ಲಿ, ಎಲ್ಲ ರೆಡಿ ಇರೋದನ್ನು ಸ್ವಲ್ಪ ಒಣಗಿಸಿ ಮಿಷಿನ್ಗೆ ಹಾಕ್ಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಏನೂ ಇಲ್ಲ, ಚೆನ್ನಾಗಿದ್ದಾವೆ ಜೋಳ. ಕಟ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಬಿಟ್ಟಿರೋಂಥ ಹೂವು ನೋಡಿ, ನನ್ನ ಕೈ ತೋಟದಲ್ಲಿ ಬೆಳೆದಂಥ ಹೂವು. ಗಿಡ ಎಲ್ಲ ಬೆಳ್ಸೋಕ್ಕೆ ಇಷ್ಟ ಅಂತ ಸುಮಾರು ಸತಿ ಹೇಳಿದ್ದೀನಿ. ಇಷ್ಟ, ಜಾಗ ಇಲ್ಲ ನನಗೆ. ಹಂಗಾಗಿ ಇರೋ ಜಾಗದಲ್ಲೇ ಸಣ್ಣ ಪಾಟ್ಗಳಲ್ಲಿ ನಾನು ಗಿಡನ ಬೆಳೆಸಿದ್ದೀನಿ. ನೋಡಿ, ಇದು ಏನು ಹೇಳ್ತಾರೆ, ಇದು ಕಣಗಲೆ ಹೂವು. ಇದು ಹೂವು ನಂಗೆ ತುಂಬ ಇಷ್ಟ, ನೋಡೋಕ್ಕೆ ಇಷ್ಟ, ಮತ್ತು ಪೂಜೆ ಗಿಡಕ್ಕೂ ಇಷ್ಟ. ಇದನ್ನು ಸುಮಾರು ಸತಿ ನಾನು ಹಾಕಿದ್ದೆ. ಈ ಗಿಡನ ಒಣಗೆ ಹೋಗ್ತಿತ್ತು. ಈ ಸತಿ ಚೆನ್ನಾಗಿ ಹತ್ಕೊಂಡಿದೆ, ಪಾಟಲ್ಲಿ ಹಾಕಿದ್ದೀನಿ. ಹೂವು ಕೂಡ ಬಿಡ್ತಾಯಿದೆ. ತುಂಬ ಅಂದರೆ ತುಂಬ ಖುಷಿ. ನಾನು ಒಂದು ಸತಿ ಹೂವು ಕೊಯ್ದಿಲ್ಲ ಇದನ್ನು ಪೂಜೆಗೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಏನೋ ನಾವು ಬೆಳೆಸಿದ್ದು ಅನ್ನೋದೊಂದು ಖುಷಿ ಇರುತ್ತಲ್ಲ, ಅದ್ರ ಮುಂದೆ ಇನ್ನೇನಿಲ್ಲ ಅಲ್ವಾ? ಮಲ್ಲಿಗೆ ಮೇಲೆ ಸೂಜಿ ಮಲ್ಲಿಗೆ ಗಿಡನ ಹಾಕಿದ್ದೀನಿ. ಮೊಗ್ಗಾಗಿದ್ದಾವೆ ನೋಡಿ, ಸುಮಾರು ಕಡೆ ಮೊಗ್ಗಾಗಿದೆ. ಇನ್ನೂ ಮೊಗ್ಗು ಇದು ಆಗಿಲ್ಲ. ಈಗ ಇನ್ನೂ ಸಣ್ಣ ಮೊಗ್ಗಿದ್ದಾವೆ. ಹೆಂಗೆ ಬಿಡುತ್ತೆ ಅಂತ ನೋಡಬೇಕು. ಕಟ್ ಮಾಡು. ಅದು ಬೇಡಪ್ಪ, ಎಲ್ಲ ನಮ್ಗೆ ಟೊಮೊಟೊ ಗಿಡ ಇತ್ತು. ನೋಡಿ ಟೊಮೊಟೊ ಯಾವ ರೀತಿ ಬಿಟ್ಟಿದ್ದಾವೆ ಪಾಟಲ್ಲಿ. ಅದು ನಾನೇನು ಬೆಳೆಸಿದ್ದಿಲ್ಲ. ಈ ಟೊಮೊಟೊ ಎಲ್ಲ ತರಕಾರಿ ಹೆಚ್ಚಬೇಕಾದ್ರೆ ಕೆಟ್ಟೋಗಿರೋ ಟೊಮೊಟೊನ ನಾನು ಗಿಡಗಳಿಗೆಲ್ಲ ಹಾಕ್ತೀನಲ್ಲ, ತರಕಾರಿ ಹೆಚ್ಚಿದ್ದು ಅದೆಲ್ಲ. ಅದು ಹಾಕಿದಾಗ ಅದು ಅದೇ ಗಿಡ ಉಟ್ಕೊಂಡ್ಬಿಟ್ಟು ಟೊಮೊಟೊ ಕಾಯಿ ಬಿಟ್ಟಿರೋದು. ಸುಮಾರು ಕಾಯಿ ಬಿಟ್ಟಿದೆ ನೋಡಿ, ಅಲ್ಲಿ ತೋರ್ಸಕ್ಕೆ ಸುಮಾರು ಬಿಟ್ಟಿದ್ದಾವೆ ಕಾಯಿ.
ಚೆನ್ನಾಗಿದ್ದಾವೆ, ಕೊಯ್ಬೇಕು. ಹಣ್ಣಾಗಲಿ ಅಂತ ಕಾಯ್ತಾ ಇದ್ದೀನಿ. ಆದರೆ ಹಣ್ಣಾಗೋಕ್ಕೆ ಯಜ್ಞ ಎಲ್ಲ ಬಿಡೋದಿಲ್ಲ, ಇಲ್ಲಿ ಯಜ್ಞಗಳಿದ್ದಾವೆ. ಹಾಗಾಗಿ ಕೊಯ್ಬೇಕು. ಅದನ್ನ ಕೊಯ್ಬಿಟ್ಟು ಟೊಮೊಟೊ ಚಟ್ನಿ ಮಾಡಬೇಕು. ಮೆಣಸಿನ್ಕಾಯಿ ಗಿಡನೂ ಬೆಳೆದಿದ್ದಾವೆ. ಇವು ಯಾವ ನಾನು ಬೆಳೆಸಿರೋದಲ್ಲ ಫ್ರೆಂಡ್ಸ್. ಇಲ್ಲಿ 2 ಮೆಣಸಿನ್ಕಾಯಿ ದೊಡ್ಡ ದೊಡ್ಡ ಬಿಟ್ಟು ನೋಡೇ ಇಲ್ಲ. ಇಲ್ಲೇ ಅಲ್ಲೇ ಆ ಮೆಣಸಿನ್ಕಾಯಿ ಗಿಡ ಮೇಲೆ ಇದು ಮಾಡಿ ಏನು ಮಾಡು, ಒಂದು ಕೈಯಲ್ಲಿ ಇಟ್ಕೊಂಡು ಈ ಕಡೆ ಅಪ್ಪಜಿ ಈ ಕಡೆ ನಾನು ನೋಡೇ ಇರಲಿಲ್ಲ. ಮುರಿಬೇಡ. 2 ಮೆಣಸಿನ್ಕಾಯಿ ಬಿಟ್ಟಿದ್ದಾವೆ. ಫುಲ್ ಖುಷಿ ನನಗೆ. ಎಷ್ಟು ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್. ಸೂಪರಾಗಿ ಬಿಟ್ಟಿರೋ ಅಂಥದ್ದು. ನಿಮ್ಮಮ್ಮ ಹಾಕಿದ್ದೆಲ್ಲ ಬಿಡ್ತಾವೆ, ನಾನು ಹಾಕಿದ್ದು ಬಿಡೋದೇ ಇಲ್ಲ. ನಮ್ಮಮ್ಮ ಹಾಕಿದ್ದೆಲ್ಲ ಬಿಡ್ತವೆ, ನಾನು ಹಾಕಿದ್ದು ಒಂದು ಬಿಡಲ್ಲ. ಸೇವಂತಿಗೆ ಹೂ ತೋರಿಸಲ್ಲ, ಅರಳ್ತಾ ಇತ್ತು ನೋಡಿ, ಮಗ್ಗಾಗಿಲ್ಲ. ಆಯ್ತು ಎಲ್ಲಮ್ಮ ಮಗ್ಗಾಗಿದ್ದಾವೆ. ಸೇವಂತಿಗೆ ಹೂವು ಕೂಡ ಮಗ್ಗಾಗಿದ್ದಾವೆ. ಅವು ಇನ್ನೊಂದು ವಾರ 15 ದಿನದಲ್ಲಿ ಹೂವು ಅರಳುತ್ತೆ. ಆವಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲ ಕಡೆ ಮುಗ್ಗಾಗಿದ್ದಾವೆ. ಯಾವ ಹೇಳಮ್ಮ? ಸುಮ್ಮನೆ ಶೋ ಗಿಡ ಅಪ್ಪಾಜಿ, ಅದು ಎಲ್ಲ ಹೆಸರು ಗೊತ್ತಿಲ್ಲ. ಕೇಳ್ಬೇಡ ಬಿಡು, ಅದು ಇರಲಿ ಬಿಟ್ಟು ನಾನು ಹಾಕ್ತೀನಿ. ಆಮೇಲೆ ನೀಟಕ್ಕ ಅದು ಇದು ಹಾಕ್ತೀನಿ. ಮೆಣಸಿನ್ಕಾಯಿ ಹೀಗಿರುತ್ತೆ ಟೊಮೊಟೊ, ಚೆನ್ನಾಗಿ ಕಾಣ್ತದೆ. ಟೊಮೆಟೊ ಕೆಚಪ್ 1 2 3 4. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಟೊಮೊಟೊ ಕಾಯಿ ಬಿಟ್ಟಿದ್ದಾವೆ. ಹಣ್ಣಾಗಕ್ಕೆ ಮಂಗ ಇದ್ದಾವೆ. ಮಂಗ ಬಿಡ್ತಾವ ಇಲ್ಲ ಗೊತ್ತಿಲ್ಲ. ಹಾಗೆ ಇಲಿ 7 SIVEN 7 ಇದಾವೆ. ಹೌದಾ? ಸ್ವೆಲ್ಲಿಂಗ್ ಸಮೇತ ಹೇಳ್ಬೇಕಾ? ಸರಿ, ನಂಗೆ ಗೊತ್ತಿರಲಿಲ್ಲ. ನೋಡಿ ಈ ಥರ ಬಿಟ್ಟಿದ್ದಾವೆ. ಏನೋ ಒಂಥರ ಖುಷಿ, ನಾವು ಬೆಳೆದಿದ್ದಲ್ಲ ಅಂತ. ನಾವೇನು ಬೆಳೆದಿರೋದಲ್ಲ, ಸುಮ್ಮನೆ ಕೆಟ್ಟಿರೋ ಟೊಮೊಟೊ ಗಿಡಗಳಿಗೆ ಹಾಕ್ತೀನಲ್ಲ, ಗೊಬ್ಬರ ಆಗುತ್ತೆ ಅಂತ ಆವಾಗ ಹುಟ್ಟಿರೋ ಅಂಥದ್ದು. ಅಲಿವೇರಾ ಅಂತಾರೆ ಅದಕ್ಕೆ. ಈ ಲೋಳೆ ಸರ ಅಂತಾರೆ ಕನ್ನಡದಲ್ಲಿ. ಸುಮ್ಮನೆ ಅದೇನೋ ಶೋಗೆ ಹಾಕಿರೋ ಅಂಥದ್ದು. ಅಲ್ಲಿದೆ ನೋಡಿ, ಅದು ಅವಳು ಮುಡ್ತಿದ್ಳಲ್ಲ ಅದು. ಆಮೇಲೆ ದೊಡ್ಡಪತ್ರೆ ಎಲ್ಲ ಏನೇನೋ ಹಾಕಿದ್ದೀನಿ ಗಿಡ. ಆದರೆ ಎಲ್ಲ ಒಂಥರ ನೆರಳು ಥರ ಆಗ್ಬಿಟ್ಟು ಹೂವುಗಳೇ ಸರಿ ಬಿಡ್ತಾ ಇಲ್ಲ. ಅದು ಅರಿಶಿಣದ ಗಿಡ, ಅರಿಶಿಣದ ಎಲೆ. ನೋಡಿ ಬೆಂಡೆಕಾಯಿ ಥರ ಆಯ್ತಲ್ಲ. ಅಲ್ಲಿ ಕರ್ಬೇವಿನ ಗಿಡ ಇದೆ. ಸುಮಾರು ಸತಿ ತೋರಿಸಿದ್ದೀನಿ. ನನಗೆ ಇದೆ ತುಂಬ ಇಷ್ಟ. ಹೂವು ಬಿಟ್ಟಿದೆ ನೋಡಿ, ಇಷ್ಟೊಂದು ಹೂವು. ತೆಂಗಿನ ಮರ ಇದೆ ಪಕ್ಕದಲ್ಲಿ. ಇಲ್ಲೊಂದಿದೆ ಮುಳ್ಳಂದಿ. ನಿಂಬೆ ಗಿಡ ನೋಡಿ, ಇಲ್ಲಿ ನಿಂಬೆ ಗಿಡನೂ ತಂದಿದ್ದೀವಿ ತೋಟಕ್ಕೆ ಹಾಕೋಕ್ಕೆ ಅಂತ. ಹಾಗೆ ಹಲಸಿನ ಗಿಡನೂ ಅಲ್ಲಿ ಬೆಳೆದಿದ್ದಾವಪ್ಪ ಪುಟ್ಟಿಲಿ. ಅಲ್ಲಿ ಕೆಳಗಡೆ ಒಂದು ಮಾವಿನ ಗಿಡ ಬೆಳೆದಿದೆ. ಸುಮಾರು ಇದ್ದಾವೆ ಫ್ರೆಂಡ್ಸ್. ಏನು ಮಾಡೋದು, ಯಜ್ಞದ ಕಡೆಯಿಂದ ಅಲ್ಲಿ ಅಲ್ಲಲ್ಲ ಪಚೇಸಿ, ಅದಲ್ಲ ಮಗಳೇ, ಅಲ್ಲೈತೆ ನೋಡಿ ಪಾಟಲ್, ವೈಟ್ ಪಾಟಲ್ ಹಿಂದ್ಗಡೆ. ಅದೇ ಏನು ನೋಡಿ, ಮಾವಿನ ಗಿಡ ಏನು ಸುಮಾರು ನೋಡಿರ್ತಾರೆ, ಯಾರಿಗೂ ಗೊತ್ತಿರಲ್ವ ಅದೇ. ಕೊಡ್ತಾಳೆ ಆಯಿತಾ. ಅದು ಬಿಟ್ಟಾಗ ನಾವು ಕೊಯ್ಕೊಂಬಂದಾಗ ಅದಾದಾಗ. ನಿಂಬೆ ಗಿಡ ದೊಡ್ಡ ನಿಂಬೆ ಗಿಡ ಇದು. ನಿಂಬೆಹಣ್ಣು ದೊಡ್ಡ ನಿಂಬೆಹಣ್ಣಿಂದು. ಆಲ್ರೆಡಿ ನಮ್ಮ ತೋಟದಲ್ಲಿದೆ ದಪ್ಪ ನಿಂಬೆಹಣ್ಣು. 1 ಗ್ಲಾಸ್ ರಸ ಬರುತ್ತೆ ಅದರಲ್ಲಿ, ಅಷ್ಟು ಒಳ್ಳೆ ನಿಂಬೆಕಾಯಿ. ತೋರಿಸ್ತೀನಿ ನಿಂಬೆಕಾಯಿ ಕಿತ್ಕೊಂಬಂದಾಗ. ದಾಸವಾಳ, ಮಲ್ಲಿಗೆ ಗಿಡ ಎಲ್ಲ ಥರನೂ ಇದ್ದಾವೆ. ಕರ್ಬೇವಿನ ಸೊಪ್ಪು ತೋರಿಸಿನ ಬಿಡ, ಎಲ್ಲ ತೋರಿಸ್ತಾ ಇದ್ದೀನಿ. ತೋಟಕ್ಕೆ ಹೋಗ್ತಾರೆ ನಾಳೆ ಅಡಿಕೆ ಕೊಯ್ಯೋಕ್ಕೆ. ಹಂಗಾಗಿ ಇವತ್ತು ಅಡಿಕೆ ಕೊಯ್ಕೊಂಬಂದಿದ್ದಾರೆ, ನಾಳೆನೂ ಹೋಗ್ತಾರೆ. ನೋಡಿ ಇಲ್ಲಿ ಸ್ವಲ್ಪ ಕೊಯ್ಕೊಂಬಂದು ಹಾಕಿದ್ದಾರೆ ಅಡಿಕೆ. ಇಲ್ಲಿ ಸ್ವಲ್ಪ ಒಣಗ್ಬಿಟ್ಟು ಒಣಗಿಸ್ತಾ ಇದ್ದೀನಿ. ಇಲ್ಲಿ ಹಸಿ ಅಡಿಕೆ ಕೊಯ್ಕೊಂಬಂದಿದ್ದಾರೆ. ಇವತ್ತೆಲ್ಲ ಬಟ್ಟೆ ತೊಳೆದು ಹಾಕಿದ್ದೆ, ನಾಳೆ ಆಗೋದೇ ಇಲ್ಲ ಕೆಲಸ. ಜೋಳ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ ಫ್ರೆಂಡ್, ನನ್ನ ಮಗಳು ಮೇಲೆ ಬಂದ್ಬಿಟ್ಟು ಅವಳೇ ಒಂದು ಮನೆ ಕಟ್ಕೊಂಡು ಆಟ ಆಡ್ತಿದ್ದಾಳೆ. ಇದನ್ನು ಕಟ್ಟಕ್ಕೆ ಅವಾಗಿಂದ ಸರ್ಕಸ್ ಮಾಡ್ತಾಯಿದ್ಲು. ನಾನು ಇಲ್ಲಲ್ಲ ಅಪ್ಪಾಜಿ ಬಿಡು ಅಂತಿದ್ದೆ, ಕೇಳಲಿಲ್ಲ. ಕೊನೆಗೂ
ನೋಡಿ ಯಾವ ರೀತಿ ಮನೆ ಕಟ್ಕೊಂಡು ಕೂತಿದ್ದಾಳೆ. ಪ್ರಯತ್ನ ಪಟ್ಟರೆ ಯಾವುದು ಆಗಲ್ಲ ಅನ್ನೋದಿಲ್ವೇ ಇಲ್ಲ. ಪ್ರಯತ್ನ ಪಡಬೇಕು ಅಷ್ಟೇ ಅಲ್ವ ಕಂದ? ಓದೋದ್ರಲ್ಲೂ ಪ್ರಯತ್ನ ಪಡಬೇಕಲ್ಲ ಕಂದ? ಹಾಂ, ಹಾಗೆ ಕಷ್ಟಪಟ್ಟರೆ ಪ್ರಯತ್ನ ಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ ಅನ್ನೋಕ್ಕೆ ನನ್ನ ಮಗಳು ಕಟ್ಟಿರೋ ಅಂಥದ್ದೇ. ಆವಾಗಿಂದ ಬಿದ್ದು 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 ಹೋಗ್ತಾಯಿತ್ತು. ಅದು ಏನೇನೋ ನೋಡಿ ಕೊನೆ ಕಟ್ಟಿದ್ದಾಳೆ, ಚೆನ್ನಾಗಿ ಕಟ್ಟಿದ್ದಾಳೆ. ಅವಳು ಖುಷಿ ಪಾರವೇ ಇಲ್ಲ. ಮನೇಲಿ ಸ್ವಲ್ಪ ಪಪ್ಪಾಯಿ ತಂದಿದ್ರು, ಅದನ್ನು ಎಲ್ಲರಿಗೂ ಕಟ್ ಮಾಡಿ ಕೊಟ್ಟೆ. ಹಾಗೆ ಬೆಳಗ್ಗೆನೇ ಅಡಿಕೆ ಕೊಯ್ಯೋಕೆ ಹೋಗ್ತಾರೆ ಅಂತೇಳಿ ಬೆಳಗ್ಗೆನೇ 4:15ಗೆ ಎದ್ಬಿಟ್ಟು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿದೆ. ಅಡಿಕೆನೂ ಸುಲಿಯೋಕ್ಕೆ ಬಂದಿದ್ದರು, ಹಾಗೆ ಅಡಿಕೆ ಕೊಯ್ಯೋಕ್ಕೂ ಹೋಗಿದ್ದರು. ಅವ್ರಿಗೆ ಅಡುಗೆ ಮಾಡಿಕೊಟ್ಬಿಟ್ಟು ಇಲ್ಲಿ ಅಡಿಕೆ ಸುಲಿಯೋರಿಗೆ ನಾನು ಕಾಫಿ ಟೀ ತಿಂಡಿ ಎಲ್ಲ ನೋಡ್ಕೊಬೇಕು ಮನೇಲೇ ಇದ್ದು. ಹಂಗಾಗಿ ಇದು ಮಾಡ್ತಾಯಿದ್ದೆ. ಎಲ್ಲ ನಮ್ಮ ಏರಿಯಾದವರೇ ಎಲ್ಲರ ಹತ್ರ ಮಾತಾಡ್ಕೊತ ತಮಾಷೆ ಮಾಡ್ಕೊತ ನಾನು ವೀಡಿಯೋಸ್ ಮಾಡ್ಕೊತ ಅವ್ರ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೆ ಅಂತಲೇ ಹೇಳ್ಬೋದು. ಅಡಿಕೆ ಕೆಲಸ ಬಂತು ಅಂದರೆ ನಮಗೆ 6 ತಿಂಗಳು ಫುಲ್ ಬ್ಯುಸಿ ಇರ್ತೀವಿ. ತುಂಬ ಕೆಲಸ ಇರುತ್ತೆ, ಗೊತ್ತಲ್ಲ ರೈತರ